ಹೆಲೋ ಎವ್ರಿವನ್, ವೆಲ್ಕಮ್ ಟು ಸಂಜನಾ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರೆಡಿಯಾಗಿ ಕ್ಯಾಶುಯಲಾಗಿ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಬಿಕಾಸ್ ನಮ್ಮ ಹಸ್ಬೆಂಡ್ ಅವರ ಮಾವ ಅವರು ಹೊಸ ಮನೆಗೆ ಹೋಗ್ತಾಯಿದ್ದಾರೆ. ಅವರಲ್ಲಿ ಹಾಲು ಒಕ್ಕಿಸ್ತಾಯಿದ್ರು. ಸೊ ಅಲ್ಲಿಗೆ ಕರೆದಿದ್ರು, ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ ಸಿಂಪಲಾಗಿ ರೆಡಿಯಾಗಿ. ನನ್ನ ಹಸ್ಬೆಂಡ್ ಕಾಲ್ ಮಾಡಿ ರೆಡಿಯಾಗು ಅಂದರು. ಸೊ ನಾನು ಅಮ್ಮನ ಮನೇಲಿದ್ದೆ, ಇಲ್ಲಿಂದನೇ ಹೋಗ್ತಾಯಿದ್ದೀನಿ. ಸೊ ನಾಳೆ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಇದು ಕಾಣಿಸ್ತಾ ಇಲ್ಲ ಔಟ್ಫಿಟ್, ಅದಕ್ಕೆ ನೀವು ತೋರ್ಸೋಕ್ಕೆ ಏನೇನೋ ಸರ್ಗಸ್ ಮಾಡ್ತಾಯಿದ್ದೀನಿ. ಸೊ ಈ ಸಮ್ಮರಲ್ಲಿ ಈ ಥರ ಡ್ರೆಸ್ಗಳೇ ಬೆಟರ್. ಅಷ್ಟು ಸೆಕೆನೂ ಆಗೋಲ್ಲ, ಕಂಫರ್ಟಬಲಾಗಿ ವೇರ್ ಮಾಡಬೇಕು. ಸೊ ಈ ಥರ ರೆಡಿಯಾಗಿ ನಾನು ಹೋಗ್ತೀನಿ. ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಅವರು ಊರಿಗೆ ಹೋಗ್ತಾಯಿದ್ದಾರೆ, ನಮ್ಮ ಅಜ್ಜಿಯವ್ರಿಗೆ. ಅವರು ಅಲ್ಲಿ ಗೃಹಪ್ರವೇಶ ಇದೆ ಅಜ್ಜಿಯವರಲ್ಲಿ. ಸೊ ಅಲ್ಲಿಗೆ ಹೋಗ್ತಿದ್ದಾರೆ. ನನ್ನೂ ಕರೆದ್ರು, ನಾನು ಬರೋಲ್ಲ ಅಂತ ಅಂದೆ. ನನಗೆ 3 ಡೇಸಿಂದ ಹುಷಾರಿರಲಿಲ್ಲ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ಮದುವೆಗೆ ಹೋಗಿ ಬಂದಾಗಿಂದ ನಂಗೆ ಹುಷಾರೇ ಇಲ್ಲ. ಯಾಕೆ ಹುಷಾರಿಲ್ಲ ಗೊತ್ತಿಲ್ಲ. ಒಬ್ಬೊಬ್ಬರು ದೃಷ್ಟಿಯಾಗಿ ಹುಷಾರು ತಪ್ಪಾರೆ ಅಂತಾರೆ, ಒಬ್ಬೊಬ್ಬರು ಫುಡ್ ಪಾಯ್ಸನ್ ಆಗೈತೆ ಅಂತಾರೆ. ಡಾಕ್ಟ್ರ್ ಹತ್ರ ತೋರಿಸಿದ್ದಕ್ಕೆ ಫುಡ್ ಪಾಯ್ಸನ್ ಆಗಿದೆ ಅಂತಲೇ ಅಂದರು. ಆದರೂ ನಮ್ಮಮ್ಮ ಕಾಲು ಬೇರೆ ಹಾಕಿದ್ರು. ನನಗೆ ಕಾಲು ಬೇರೆ ಹಾಕಿದ್ಮೇಲೆ ನನಗೆ ಕಮ್ಮಿ ಆಗಿದ್ದು ಹೊಟ್ಟೆ ನೋವು. ಸೊ ಹೊಟ್ಟೆ ನೋವು ಬಂದು ಒಂಥರ ಜ್ವರ ಬಂದಿರೋ ಥರನೇ ಆಗಿಬಿಟ್ಟಿತ್ತು 3 ಡೇಸಿಂದ. ಸೊ ಇವಾಗ ಹೊರಟಿದ್ದೀವಿ ನನ್ನ ಹಸ್ಬೆಂಡ್ ಜೊತೆ. ಸೊ ಅವ್ರದ್ದು ಹತ್ರನೇ ನಮ್ಮ ಮನೆಯಿಂದ ಮನೆ, ಅಲ್ಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ಕುತ್ಕೊಂಡು ಎಲ್ಲರನ್ನೂ ಮಾತಾಡಿಸಿ ಕುತ್ಕೊಂಡು ಫೋನ್ ನೋಡ್ತಾಯಿದ್ರು, ಅಲ್ಲೇ ಮಲ್ಕೊಂಡು. ಅವ್ರು ನಾವು ಹೋಗ್ತೀವಿ ಅನ್ನೋದಕ್ಕಿಲ್ಲ, ಇಲ್ಲ ತಿಂಡಿ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ನಾವು ಹೋಗಿದ್ನಲ್ಲ 11ಗೇನೋ, ಅಲ್ಲೇ 1 o'clock ತನಕ 2 o'clock ತನಕ ಅಲ್ಲೇ ಇದ್ವಿ. ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂದರು. ಸರಿ ಆಯ್ತು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಅರಿಶಿನ ಕುಂಕುಮ ಕೊಟ್ಟರು. ಅದನ್ನು ತಗೊಂಡು ನಾವು ಹೊರಟ್ವಿ ಮನೆಗೆ. ಅದಾದಮೇಲೆ ನನ್ನ ಹಸ್ಬೆಂಡ್ ನನ್ನ ಮನೆಗೆ ಬಿಟ್ಟು ಅವರು ಹೋದರು. ಮನೇಲಿ ನಾನು ಒಬ್ಬಳೇ, ನಮ್ಮಮ್ಮ ಮತ್ತು ನನ್ನ ತಮ್ಮ ಇರಲಿಲ್ಲ. ಅವರು ಬಂದಿದ್ದು ಈವ್ನಿಂಗ್ ಆಯಿತು, ಸಂಜೆ. ಸೊ ನಾನೇ ಡೋರ್ ಓಪನ್ ಮಾಡಿದೆ. ಮನೇಲಿ ಅವ್ರು ಇಲ್ಲ ಅಂದರೆ ಬೇಜಾರು ನನಗೆ, ಅದಕ್ಕೆ ಹುಡುಕ್ತಾಯಿದ್ದೀನಿ. ಅವರಿಲ್ಲ ಅಂತ ಗೊತ್ತಿದ್ರು ಹೋಗಿ ಒಂದು ಸತಿ ನೋಡೋದು. ನೋಡಿ, ಕಿಚನಲ್ಲೂ ಇಲ್ಲ, ರೂಮಲ್ಲೂ ಇಲ್ಲ. ಸೊ ನೋಡೋಕ್ಕೊಂಥರ ಬೇಜಾರಾಗುತ್ತೆ. ಅವ್ರು ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ. ಹಂಗೆ ಫುಲ್ ಸೆಕೆ ಆಗ್ತಾಯಿತ್ತು. ಫ್ಯಾನ್ ಹಾಕಿ ಹಾಗೆ ಕೂತ್ಕೊಂಡಿದ್ದೆ. ಸೊ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅನಿಸ್ತು. ಬಟ್ ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಒಂದು ರೀಲ್ಸ್ ಮಾಡವ ಅಂತ ಅಂದ್ಕೊಂಡೆ. ಅದಕ್ಕೆ ಈಗ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ ರೀಲ್ಸ್ಗೆ. ಸೊ ರೀಲ್ಸ್ ಕೂಡ ಮಾಡಿದೆ. ಒಂದು ರೀಲ್ಸ್ ಚೆನ್ನಾಗಿ ಬಂತು, ಒಂದು ಚೆನ್ನಾಗಿ ಬರಲಿಲ್ಲ. ಸೊ ಚೆನ್ನಾಗಿ ಬಂದಿದ್ದೀನಿ ಪೋಸ್ಟ್ ಮಾಡಿ, ಚೆನ್ನಾಗಿ ಬರದೇ ಇರೋದನ್ನು ಡಿಲೀಟ್ ಮಾಡಿದೆ. ಸೊ ಅಲ್ಲಿ ನನಗೆ ಹೂವು ಅಂದರೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಸೊ ಅದಕ್ಕೆ ಅವ್ರು ಕೊಟ್ಟಿರೋ ಅರಿಶಿನ ಕುಂಕುಮದಲ್ಲಿ ಕೊಟ್ಟರೆ ಬೇಡ ಅನ್ಬಾರ್ದಲ್ವ. ಮೊದಲು ಬೇಡ ಅಂತ ಇದ್ದೆ, ಈಗಂತೂ ಬೇಡ ಅಂತ ಅನ್ನೋಕ್ಕಾಗಲ್ಲ. ಸೊ ತೊಗೊಂಡೆ, ಅಲ್ಲಿಂದ ಮುಡ್ಕೊಂಡು ಬಂದು ಇಲ್ಲಿ ಬಿಚ್ಚಿಟ್ಟೆ. ಸೊ ರೀಲ್ಸ್ ಮಾಡೋಕ್ಕೆ ನಾನು ಹೂವು ಹಾಕ್ಕೊಂಡು ರೀಲ್ಸ್ ಮಾಡೋಕ್ಕಾಗಲ್ವಲ್ಲ. ಸೊ ರೀಲ್ಸ್ ಮಾಡಾಯಿತು. ಹಂಗೆ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಡ್ರೆಸ್ ಚೇಂಜ್ ಮಾಡಿ ಮಲಗಿದ್ದೆ. ಎದ್ದೇಳೋ ಅಷ್ಟರಲ್ಲಿ ನಮ್ಮಮ್ಮ ಬಂದರು. ಅವರು ಯಾಕೋ ಕಾಲು ನೋವು ಅಂತಂದಿದ್ರು, ಬಸ್ಸಲ್ಲಿ ಹೋಗಿದ್ರಲ್ಲ ಅದಕ್ಕೆ ಅವ್ರು ಕಾಲು ನೋವು ಅಂತಾಯಿದ್ರು. ಅದಾದಮೇಲೆ ನಮ್ಮಮ್ಮ ಮಟನ್ ತೊಗೊಂಡು ಬರೋಗು, ಇನ್ನೇನು ನಾಳೆ ಹೋಗ್ತೀಯಲ್ಲ, ನಿನ್ನ ಫೇವ್ರೇಟ್ ಕೈಮಾ ಮಾಡ್ತೀನಿ ಅಂದರು. ಅದಕ್ಕೆ ನಾನು ನನ್ನ ತಮ್ಮ ಹೋದ್ವಿ ಮಟನ್ ತೊಗೊಬರೋಕ್ಕೆ. ಅಲ್ಲಿ ಶಾಪಲ್ಲಿ ಹಳೆ ಮಟನ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಅದನ್ನು ಕೈಮಾ ಮಾಡಿ ಸುಮಾರು ಹೊತ್ತು ಆಗಿಬಿಟ್ಟಿದೆ. ಸುಮಾರು ಹೊತ್ತೇನು ಹವರ್ಸ್ಗಳ ಮೇಲೇ ಆಗಿದೆ. ನಮ್ಮಮ್ಮಂಗೆ ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಮಟನ್ ಶಾಪ್ ಒಳಗೆ ಹೋಗಲಿಲ್ಲ. ನನ್ನ ತಮ್ಮನವ್ರು ಕೊಟ್ಟು ಅಂದ್ಬಿಟ್ಟು ಇಸ್ಕೊಂಬಂದ್ಬಿಟ್ಟಿದ್ದಾನೆ. ಚೆನ್ನಾಗಿರಲಿಲ್ಲ. ನಮ್ಮಮ್ಮ ಬೈದು ಮತ್ತೆ ವಾಪಸ್ ಕಳಿಸಿದ್ರು ನನ್ನ ತಮ್ಮನ. ಅವನು ಮತ್ತೆ ಹೋಗಿ ವಾಪಸ್ಕೊಂಡು ಬಂದ. ಆಮೇಲೆ ಚೆನ್ನಾಗಿರೋದು ಫ್ರೆಶ್ಶಾಗಿ ಅಲ್ಲೇ ಹೊಡಿಸ್ಕೊಂಡು ತೊಗೊಂಡು ಬಂದಿದ್ದ ಕೈಮಾ. ನನಗೆ ಮಟನ್ಗಿಂತ ಕೈಮಾ ಇಷ್ಟ. ಅಂದರೆ ಮಟನ್ದೇ ಕೈಮಾ, ಬಟ್ ಕೈಮಾ ಇಷ್ಟ. ಸೊ ಅದಕ್ಕೋಸ್ಕರ ನಾಳೆ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ನಮ್ಮ ನಿನ್ನ ಫೇವ್ರೇಟ್ ತಿನ್ಕೊಂಡು ಹೊಂಟೋಗ್ಬಿಡು ಅಂದ್ಬಿಟ್ಟು ಮಾಡ್ತಾಯಿದ್ರು. ಸೊ ನಮ್ಮಮ್ಮ ಇನ್ನೇನೋ ಹುಡುಕ್ತಾಯಿದ್ರು, ಸಿಗ್ತೋ ಸಿಗ್ನಿಲ್ವೋ ಗೊತ್ತಿಲ್ಲ. ಅದಾದಮೇಲೆ ಕೈಮಾ ಎಲ್ಲ ಕಲಿಸಿಟ್ಟಿದ್ರು. ಸೊ ನಾನು ಅದಕ್ಕೆ ಮಮ್ಮಿ ನಾನು ಕಲಿಸ್ತೀನಿ ಬನ್ನಿ ಅಂದ್ಬಿಟ್ಟು ನಾನು ಕಲಿಸ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಖಾರ ಕಮ್ಮಿ ಆಗಿತ್ತು ಅಂದ್ಬಿಟ್ಟು ಹಾಕ್ತವ್ರೆ, ಕಲಿಸ್ದೆ. ಅದಾದಮೇಲೆ ನಮ್ಮಮ್ಮ ಏನೋ ಸ್ಪೆಷಲಾಗಿ ಸ್ವಲ್ಪ ಕೈಮಾ ಒಡೆ ಥರ ಮಾಡ್ತೀನಿ ಅಂತ ಅಂದರು. ಅದಕ್ಕೆ ಸಪ್ರೇಟ್ ಕೈಮಾ ಎತ್ತಿಟ್ಟು ಒಡೆ ಮಾಡಿದ್ವಿ. ಅಂದರೆ ಸೇಮ್ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಲ್ಲ, ಇದಕ್ಕೆ ಏನು ಹಾಕಿರ್ತೀವಿ ಅದೇ. ಆದರೆ ಅದನ್ನು ಸಪ್ರೇಟ್ ಎತ್ತಿ ಒಡೆ ಥರ ಮಾಡಿ ಅದನ್ನು ತವಾ ಮೇಲಿಟ್ಟರೆ ವಡೆ ಸುಟ್ಕೊಂಡು ತಿಂತೀವಲ್ಲ, ಅದೇ ವಡೆ. ಸೊ
ಆ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅದಕ್ಕೆ ನಮ್ಮಮ್ಮ ಸಪ್ರೇಟು ಎತ್ತಿಡ್ಸಿದ್ರು ಸ್ವಲ್ಪ ಕೈಮಾನ. ಎತ್ತಿಡ್ಸಾದ್ಮೇಲೆ ಮಮ್ಮಿ ಆ ಕಡೆ ಕೈಮಾ ವಡೆಗೆ ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು. ನಾನು ಅದೇ ಸಾಂಬಾರಿಗೆ ಉಂಡೆ ಕಟ್ಟಿ ಇಡ್ತಾಯಿದ್ದೆ. ಇದು ಕೈಮಾಗೆ ಏನೇನು ಹಾಕ್ತಾರೆ ಮಸಾಲ ಅಂತ ನಾನು ವೀಡಿಯೋ ಮಾಡಬೇಕಿತ್ತು. ನಮ್ಮಮ್ಮ ಆಲ್ರೆಡಿ ಮಾಡಿಟ್ಬಿಟ್ಟಿದ್ರು. ನಾನು ಅದು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ ನಮ್ಮಮ್ಮ ಮಾಡುವಾಗ ಅದು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ನಮ್ಮಮ್ಮ ಕೈಮಾ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ, ಬನ್ನಿ ಊಟಕ್ಕೆ ಮನೆಗೆ ಅಂತ ಕರೆದೆ. ಅವರು ಸರಿ ಬರ್ತೀನಿ ಅಂತ ಅಂದರು. ಅದಾದಮೇಲೆ ಇದು ಕೈಮಾ ಬೆಂದಿದೆಯಾ ಏನೋ ನೋಡು ಅಂತ ಇದ್ರು. ನಮ್ಮಮ್ಮ ಫ್ರೈ ಮಾಡ್ತಾಯಿದ್ರು. ಆಮೇಲೆ ಸಾರಿಗೆ ಕೈಮಾ ಬಿಡ್ತಾ ಇದ್ದಾರೆ. ಸೊ ನಮ್ಮ ಡ್ಯಾಡಿ ಇರಲಿಲ್ಲ. ನಮ್ಮಮ್ಮ ಅದೇ ಅಂತ ಇದ್ರು, ನಿಮ್ಮ ಡ್ಯಾಡಿ ಸರಿ ತರೋಕ್ಕೆ ಮೊಟ್ಟೆನೂ ನಿಮ್ಮ ಡ್ಯಾಡಿನೇ ಚೆನ್ನಾಗಿ ತರೋದು ಮೊಟ್ಟೆ, ನೀನು ಯಾರೂ ಚೆನ್ನಾಗಿ ತರೋಲ್ಲ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಇದನ್ನು ಫ್ರೈ ಮಾಡಬೇಕಲ್ವ, ಈ ಕಡೆಯಿಂದ ಆ ಕಡೆಗೆ ಉಲ್ಟಾ ಮಾಡಬೇಕು. ಅದನ್ನು ನನಗದು ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಒಂಚೂರು ಏನಾದ್ರು ಹೊಡೆದ್ಗಿಡ್ದೋದ್ರೆ ಅಂತ ಭಯ ಆಗ್ತಾಯಿತ್ತು. ಹಂಗೋ ಹಿಂಗೋ ಮಾಡಿದೆ. ಬಟ್ ಅದು ಸ್ಮೆಲ್ಲು ಬೇಯ್ತಾ ಇರುವಾಗಲೇ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ, ಘಮ ಘಮ ಅಂತ ಇತ್ತು. ಇನ್ನು ತಿಂದಿದ್ದಂತೂ ಇನ್ನೂ ಚೆನ್ನಾಗಿ ಅನಿಸ್ತು. ಇನ್ನೂ ತಿನ್ನಬೇಕು ಅನಿಸ್ತಾಯಿತ್ತು. ತಿಂದೆ. ಜಾಸ್ತಿ ತಿಂದ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ದೀನಿ ನಾನು. ಊಟ ಆದಮೇಲೆ ನಾನು ಜಾಸ್ತಿ ವಾಕ್ ಮಾಡ್ತೀನಿ. ಜಾಸ್ತಿ ಊಟ ಮಾಡಿಬಿಟ್ರೆ ಜಾಸ್ತಿ ವಾಕ್ ಮಾಡ್ತೀನಿ, ಸ್ವಲ್ಪ ಊಟ ಮಾಡಿದ್ರೆ ಸ್ವಲ್ಪ ವಾಕ್ ಮಾಡ್ತೀನಿ. ಸೊ ಆದಮೇಲೆ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ನಮ್ಮಮ್ಮ. ಸೊ ಅದಕ್ಕೆ ಓಕೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಸಾರ್ದು ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಸೋಟಿಟ್ಬಿಟ್ಟೆ. ನಮ್ಮ ಅಮ್ಮಂದು ಅದೊಂದು ಬುದ್ಧಿ, ಬೋಸಿ ಒಳಗಡೆ ಹಂಗೇ ಇಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಸೋಟನ್ನ. ನಾನು ಹಂಗೆ ಇಟ್ಕೊಂಡು ಸುಟ್ಬಿಡ್ತು ಸ್ವಲ್ಪ. ಅದಾದಮೇಲೆ ಟೇಸ್ಟ್ ನೋಡುವ ಅಂತ ನೋಡಿದೆ. ನಾನೇನೋ ತಿಂದಿದ್ದೆ ಅದಕ್ಕೂ ಮುಂಚೆ, ನನಗೆ ಅದಕ್ಕೆ ಟೇಸ್ಟ್ ಗೊತ್ತಾಗಲಿಲ್ಲ, ಏನೋ ಗೊತ್ತೇ ಆಗಲಿಲ್ಲ ಟೇಸ್ಟು. ಅದಕ್ಕೆ ಇನ್ನೊಂದು ಸತಿ ನೋಡೋಣ ಅಂದ್ಬಿಟ್ಟು ಇನ್ನೊಂದು ಸತಿ ಹಾಕ್ಕೊಂಡೆ. 2 ಸತಿ ಕಾಫಿ ಕುಡಿದಿದ್ದೆ ನನಗೆ ನೆನಪಾಯಿತು. 2 ಸತಿ ಕಾಫಿ ಕುಡಿದಿದ್ದೆ. ಅದಕ್ಕೇ ಅದು ಕಾಫಿ ಕುಡಿದಾದ್ಮೇಲೆ ನೀವೇನೇ ಕುಡೀರಿ ಟೇಸ್ಟ್ ಒಂಥರ ಹೋಗೋದೇ ಇಲ್ಲ. ಅದನ್ನು ಒಂಥರ ಟೇಸ್ಟ್ ಹೋಗೋದೇ ಇಲ್ಲ. ಸೊ ಅದಕ್ಕೇ ಸಪ್ಪೆ ಅಂತ ನನಗನ್ನಿಸ್ತು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೋಣ ಅಂದ್ಬಿಟ್ಟು ಉಪ್ಪು ಹಾಕಿದೆ. ಅದಾದಮೇಲೆ ಸರಿ ಆಯಿತು. ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಸತಿ ಟೇಸ್ಟ್ ನೋಡಿದೆ. ಆವಾಗ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಅನ್ನಿಸ್ತು. ಸೊ ಚೆನ್ನಾಗಿತ್ತು. ಅದಾದಮೇಲೆ ನಾವೆಲ್ಲ ಅಡುಗೆ ಮಾಡೋಕ್ಕೆ ಕುಂತ್ಕೊಂಡು ಆಚೆ ಸೆಕೆ ಒಳಗಡೆ ಇದೆ, ಫುಲ್ ಸೆಕೆ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಆಚೆ ಹೋಗಿ ಮತ್ತೆ ಒಳಗಡೆ ಬಂದೆ. ಇದು ಫ್ರೈಗೆ ಇಟ್ಟಿದ್ವಲ್ಲ ಆವಾಗಲೇ, ಸೊ ಇವಾಗ ಆಗಿದೆ ಅಂದ್ಬಿಟ್ಟು ಅಮ್ಮ ಆಫ್ ಮಾಡು ಅಂದರು. ಅದಕ್ಕೆ ಬಂದೆ. ಇದನ್ನು ಮಾಡ್ತಾ ಇದ್ದಂಗೆ ಆಫ್ ಮಾಡಿ ಮತ್ತು ಅಮ್ಮ ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಏನೇನೋ ಮಾಡಬೇಕು, ಡೆಕೋರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈರುಳ್ಳಿ ಅದನ್ನೆಲ್ಲ ಹಾಕಿ ಡೆಕೋರೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾನಂತೂ ತಿನ್ನೋಕೆ ವೆಯ್ಟ್ ಮಾಡ್ತಾಯಿದ್ದೆ. ಅವರದ್ದೆಲ್ಲ ಮಾಡೋ ತನಕ ನಾನು ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ತವ ಮೇಲೆ ನಾನು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಕಟ್ ಮಾಡಿ ಟೇಸ್ಟ್ ನೋಡುವ ಹೆಂಗಿರುತ್ತೆ ಅನ್ನೋ ಕಟ್ ಮಾಡಿದೆ. ನಾನು ಕಟ್ ಮಾಡಿದ್ದೀನಿ ಇದನ್ನು, ಇವಾಗ ಟೇಸ್ಟ್ ನೋಡುವ ಅಂತ ನೋಡಿದೆ. ಸಖತ್ತಾಗಿದೆ ವಡೆ ಮಾತ್ರ. ಚಿಂದಿ ಕೈಮಾ ಸಾಂಬಾರಿಗಿಂತ ನಾನು ಅದಕ್ಕೆ ನೆಕ್ಸ್ಟ್ ಟೈಮ್ ಅಮ್ಮಂಗೆ ಹೇಳಿದ್ದೀನಿ, ನೀನು ನೆಕ್ಸ್ಟ್ ಟೈಮ್ ನೀನು ಕೈಮಾ ಸಾರೇ ಮಾಡಬೇಡ, ಕೈಮಾ ವಡೆನೇ ಮಾಡಿಕೊಡು ನನಗೆ ಅಂತ ಹೇಳಿಬಿಟ್ಟಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ. ಅಮ್ಮಂಗೂ ಹೇಳಿದೆಮ್ಮ ತುಂಬ ಚೆನ್ನಾಗಿದೆ ಅಂತ. ಹೌದಾ ನಮ್ಮ ಅಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮಮ್ಮನೂ ಬಂದರು ನೋಡೋಕ್ಕೆ ಅಂತ. ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಅವರು ನಾನು ನೋಡ್ತೀನಿ ಟೇಸ್ಟ್ ಅಂದ್ಕೊಂಡು ಬಂದರು. ಸೊ ಅದು ನನಗೆ ದೃಷ್ಟಿ ಆಗಬಾರ್ದಲ್ವಾ ಅಂತ ನನಗಲ್ಲ ಒಳಗೆ. ಸೊ ಒಬ್ಬೊಬ್ರು ಅಂತಾರೆ ಈ ಥರ ತಿನ್ನೋದು ಇನ್ನೆಲ್ಲ ಮಾಡಿ ವೀಡಿಯೋ ಹಾಕಿದ್ರೆ ಹೊಟ್ಟೆ ನೋವು ಬರುತ್ತೆ, ಆ ಥರ ಬರುತ್ತೆ ಅಂತ. ನಮ್ಗೆ ಆ ಥರ ಏನೂ ಬರೋಲ್ಲ. ಆದ್ರೂ ಸುಮ್ಮನೆ ಹೇಳಿದೆ, ಬೇಜಾರು ಮಾಡ್ಕೋಬೇಡಿ. ನೀವು ನೋಡಿದ್ರೇ ನಮಗೆ ಸಂತೋಷ. ಎಷ್ಟು ವ್ಯೂಸ್ ಹೋಗುತ್ತೆ ಅಷ್ಟು ಖುಷಿ ನನಗೆ. ಸೊ ಅದಾದ್ಮೇಲೆ ನಮ್ಮಮ್ಮ ನಾನು ಉಪ್ಪು ಹಾಕಿದ್ರು ಮತ್ತೆ ಉಪ್ಪು ಹಾಕ್ತವ್ರೆ. ಇಲ್ಲ ನನಗೊಂಥರ ಟೇಸ್ಟ್ ಅವ್ರಿಗೊಂಥರ ಟೇಸ್ಟ್ ಏನೋ ಗೊತ್ತಿಲ್ಲ. ನಾನು ಉಪ್ಪು ಹಾಕಿದ್ಮೇಲೆ ಟೇಸ್ಟ್ ನೋಡಲಿಲ್ಲ ಅನಿಸುತ್ತೆ. ಅದಕ್ಕೆ ನಮ್ಮ ಸತಿ ಟೇಸ್ಟ್ ನೋಡಿ ಉಪ್ಪು ಹಾಕಿದ್ರು. ಅದಾದಮೇಲೆ ಕೈಮಾ ವಡೆ ರೆಡಿ ಆಯಿತು. ಹಂಗೆ ಟೇಸ್ಟು ನನ್ನ ತಮ್ಮನೂ ಓಡಿ ಬರ್ತಾವನೆ ಕೈಮಾ ವಡೆ ತಿನ್ನೋಕ್ಕೆ. ರೂಮಿಂದ ಓದ್ತಿದ್ದ ಅವನು ಬಂದ. ಹಾಗೆ ತಿಂದೆ ನೋಡಿ, ಅದೊಂಥರ ಟೇಸ್ಟು. ಈ ಥರ ಈರುಳ್ಳಿ ಕೊತ್ತಂಬರಿ ಎಲ್ಲ ಮೇಲೆ ಇಟ್ಕೊಂಡು ತಿಂದ್ವಿ, ಸಖತ್ತಾಗಿತ್ತು ಮಾತ್ರ. ನಮ್ಮ ಜಿಮ್ಮಿ ನೋಡ್ತವನೆ, ನನಗೂ ಕೊಟ್ಟಿಲ್ಲ, ಒಬ್ಬಳೇ ತಿಂತವಳೆ ಅಂತ. ಅವ್ನಿಗೆ ಸ್ಮೆಲ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಎಲ್ಲೇ ಮಲಗಿದ್ರು ಓಡಿ ಬಂದುಬಿಡ್ತಾರೆ ಸ್ಮೆಲ್ಗೆ. ಅದಾದಮೇಲೆ ನನ್ನ ತಮ್ಮನೂ ಬಂದು ತಿಂತು ಎಲ್ಲ ಪ್ಲೇಟ್ನಾಗ ಕಿತ್ಕೊಂಡು ಕಾಯಿ ಮಾಡ್ತಾವನೆ ಅವನು.
ಅದಾದಮೇಲೆ ನಾನು ಮತ್ತು ಇನ್ನೊಂದು ಎತ್ಕೊಂಡು ತಿಂದೆ, ತುಂಬಾ ಚೆನ್ನಾಗಿತ್ತು. ಅದೇ ಹೇಳ್ತಾ ಇದ್ದೆ ಅಮ್ಮಂಗೆ, ನೆಕ್ಸ್ಟ್ ಟೈಮ್ ನೀನು ಸಾರು ಮಾಡೋದಕ್ಕಿಂತ ಈ ಥರ ವಡೆ ಥರನೇ ಮಾಡಿಬಿಡಮ್ಮ, ತುಂಬಾ ಚೆನ್ನಾಗಿದೆ ಅಂತ. ನನ್ನ ಹಸ್ಬೆಂಡ್ಗೆ ಇಡ್ನಿಲ್ಲ ನಾವು ತಿನ್ಕೊಂಡ್ಬಿಟ್ಟು ವಡೆನ, ಚೆನ್ನಾಗಿತ್ತು ಅಷ್ಟು. ಅದು ಬಿಸಿ ಇದ್ದಾಗಲೇ ತಿಂದ್ರೆ ಚೆಂದ, ಆರಾದ್ಮೇಲೆ ತಿಂದರೆ ಚೆನ್ನಾಗಿ. ಅದಾದಮೇಲೆ ನಮ್ಮ ಅಮ್ಮ ಪಾಪ ಬಳೆಗಾಜು ಚುಚ್ಚಿಸ್ಕೊಬಿಟ್ರು ಕಾಲಿಗೆ. ಅದಕ್ಕೇ ಬಳೆಗಾಜು ತೊಗೊಡ್ತೀನಿ ಬಮ್ಮ ಅಂತ ಕಾಲು ಅದು ಚುಚ್ಚಿಸ್ಕೊಂಡು ಬ್ಲಡ್ಡೆಲ್ಲ ಬರ್ತೈತೆ. ನಮ್ಮಮ್ಮ ಇಲ್ಲ ನೋಯ್ತಿದೆ ಅಂದ್ಬಿಟ್ಟು ಅವರೇ ತಗೊಂಡ್ರು ಅದು ಬಳೆಗಾಜು ಚುಚ್ಚಿಬಿಟ್ಟಿತ್ತು ಕಾಲಿಗೆ. ಅದಾದಮೇಲೆ ತೆಗೆದ್ಮೇಲೆ ಫುಲ್ ಒಳಗಡೆ ಸೆಕೆ ಆಗಿತ್ತು, ಅದಕ್ಕೆ ಬಾಗಿಲ ಹತ್ರನೇ ಕೂತಿದ್ವಿ, ಗಾಳಿ ತಗೊತ್ತ. ಹಂಗೆ ನಮ್ಮ ಜಿಮ್ಮಿನ ಮಾತಾಡಿಸ್ತಾ ಕೂತಿದ್ವಿ. ಅದಾದಮೇಲೆ ಕುಕ್ಕರ್ ಇಟ್ಬಿಟ್ಟಿದ್ವಿ, ಆಫ್ ಮಾಡೋಗು ಅಂತ ಅಂದರು ಅಮ್ಮ. ಸೊ ಆಫ್ ಮಾಡೋಕ್ಕೆ ಬಂದೆ. ಹಂಗೆ ಸಾಂಬಾರು ಮಡಿತಿದ್ದೆ ನೋಡೋವ ಅಂತ ಫಸ್ಟ್ ನೋಡಿ ಸಾಂಬಾರು ಮಡಿತಾಯಿತ್ತು. ಸೊ ಕುಕ್ಕರ್ನ ಆಫ್ ಮಾಡಿದೆ. ಸಾರಿ, ಅವಾಗಿನ ಕಂಟಿನ್ಯೂಸ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಕೆಂಬಂದಿತ್ತು. ಸೊ ಇದು ನನ್ನದು ಫೇವ್ರೆಟ್ ಲೋಟ. ಅಂದರೆ ನಾನು ಚಿಕ್ಕದಿಂದ ನಮ್ಮಪ್ಪ ನನಗೊಂದು ನನ್ನ ತಮ್ಮಂಗೊಂದು ಅಂತ ತಂದುಕೊಟ್ಟಿದ್ರು. ಆರೆಂಜ್ ನಂದು, ಗ್ರೀನ್ ನನ್ನ ತಮ್ಮಂದು. ಮತ್ತು ಸೇಮ್ ಪ್ಲೇಟ್ ಕೂಡ, ನಮಗೆ ತಿಂಡಿ ಮಾಡೋಕ್ಕೆ ಸೇಮ್ ಪ್ಲೇಟ್ ಆರೆಂಜು, ಅವನಿಗೆ ಗ್ರೀನು. ನನಗಂತೂ ಆರೆಂಜ್ ಅಂದರೆ ಫೇವ್ರೇಟ್. ಯಾರಿಗೂ ತಿನ್ನೋಕೆ ಕೊಡ್ತಾ ಇರಲಿಲ್ಲ ನಾನು ಅದರಲ್ಲಿ. ನನ್ನ ಕಸಿನ್ಸ್ ಯಾರಾರ ಬಂದರು ಅವ್ರಿಗೂ ನಮ್ಮಮ್ಮ ಮಿಸ್ಸಾಗಿ ಕೊಟ್ಬಿಟ್ರಮ್ಮ, ಅದು ನನ್ನ ತಟ್ಟೆ ನನಗೆ ಬೇಕು ಅಂತ ಹೇಳಿ ತಿಂತಾಯಿದ್ದೆ. ಈಗ ಹಂಗೆ ಮಾಡಲ್ಲ, ಬುದ್ಧಿ ಬಂದಿದೆ. ಮನೇಲಿ ಯಾರೇ ಬಂದರು, ನಮ್ಮ ಫ್ಯಾಮಿಲೀಸ್ ಯಾರೇ ಬಂದರು ಅವ್ರಿಗೆ ಅದು ಲೋಟ ಕೊಡ್ತೀವಿ. ಆದರೆ ನೀಟಾಗಿ ಜೋಪಾನವಾಗಿ ಎತ್ತಿಟ್ಕೋತೀವಿ ಅಷ್ಟೇ. ಸೊ ಅದಾದಮೇಲೆ ಸೌತೆಕಾಯಿ ನಮಗೆ ಇರಲೇಬೇಕು ಈ ಸಮ್ಮರ್ಗಂತೂ. ನಮ್ಮ ಅಮ್ಮನ ಮನೇಲಿ ಜಾಸ್ತಿ ಸೌತೆಕಾಯಿ ತಿಂತಾರೆ. ಅದಾದಮೇಲೆ ನನ್ನ ತಮ್ಮ ಡಯೆಟ್ ಮಾಡ್ತಾ ಇದ್ದಾನಲ್ಲ, ಸೊ ಅದಕ್ಕೊಂದು ಬೇಕು. ನನಗೆ ಕಟ್ ಮಾಡಿಟ್ಟು ನಾನೊಂದು ಎತ್ಕೊಂಡು ತಿನ್ಕೊಂಡು ಬಂದೆ. ಅದಾದಮೇಲೆ ನನ್ನ ಹಸ್ಬೆಂಡು ಅಷ್ಟಕ್ಕೆ ಬಂದರು. ಎಲ್ಲ ಕೂತ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ನಮ್ಮ ಡ್ಯಾಡಿ ಬರಲೇ ಇಲ್ಲ, ಅವ್ರು ಇನ್ನೂ ಸ್ವಲ್ಪ ಲೇಟಾಗಿ ಬರ್ಬೋದೇನೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.